ಈಗಾಗಲೇ ರಶ್ಮಿಕಾ ಮಂದಣ್ಣ ಅವರ ಮದುವೆಯ ವಿಚಾರದಲ್ಲಿ ತುಂಬಾ ಪ್ರೈವಸಿಯನ್ನ ಮೇಂಟೈನ್ ಮಾಡಿದ್ದಾರೆ. ಆ ಜೋಡಿ ಒಂದು ಕ್ಯೂಟ್ ಕಪಲ್ ಆಗಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರ್ತಾರೆ. ಸೊ ನಿಮ್ ಮದುವೆ ಆಗೋ ಹುಡುಗ ಹೇಗಿರ್ಬೇಕು ಅಂದ್ರೆ ನಿಮಗೆ ಗೊತ್ತಿದೆ ಅಲ್ವಾ, ಇದೇ ಫೆಬ್ರವರಿ 26ನೇ ತಾರೀಕು ಇನ್ನೊಂದು 4-5 ದಿನ ಅಷ್ಟೇ ಬಾಕಿ ಇರುವಂತದ್ದು. ಜೊತೆಗೆ ಅವರ ಮದುವೆಯಲ್ಲಿ ಫೋನ್ಸ್ ಗಳನ್ನ ಯೂಸ್ ಮಾಡಿಲ್ವಂತೆ, ತುಂಬಾ ಸ್ಟ್ರಿಕ್ಟ್ ಆಗಿ ಮದುವೆ ನಡೆಯುತ್ತಂತೆ. ಅಷ್ಟೊಂದು ಪ್ರೈವಸಿಯಿಂದ ಮದುವೆ ಆಗುವಂತಹ ಅನಿವಾರ್ಯತೆ ಏನಾಗಿದೆ ರಶ್ಮಿಕಾ ಮಂದಣ್ಣ ಜೀವನದಲ್ಲಿ. ಇವತ್ತಿನ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ವಿದೇಶಗಳಿಂದ ಅವರು ಬೌನ್ಸರ್ಸ್ ಗಳನ್ನ ಭದ್ರತಾ ಸಿಬ್ಬಂದಿನ ಕರೆಸ್ತಾ ಇದ್ದಾರಂತೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಪಿಕ್ಚರ್ನ ಈ ಒಂದು ವಿಶೇಷವಾದಂತಹ ಸೆಗ್ಮೆಂಟ್ಗೆ ತಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ನಾನು ಪಲ್ಲವಿ ಎನ್ ರಾಜ್. ಎಸ್ ವೀಕ್ಷಕರೇ, ರಶ್ಮಿಕಾ ಮಂದಣ್ಣ ಅವರ ಮದುವೆಗೆ ಇನ್ನೇನು ಕೆಲವು ದಿನಗಳು ಅಷ್ಟೇ ಬಾಕಿ ಇರೋದು. ಈ ವಿಚಾರ ನಿಮಗೂ ಕೂಡ ಗೊತ್ತಿರುತ್ತೆ. ಏನಾದರೂ ಡೇ ಬೈ ಡೇ ಅವರ ಮದುವೆಗೆ ಸಂಬಂಧಪಟ್ಟಂತೆ ಸಿಕ್ಕಾಪಟ್ಟೆ ಅಪ್ಡೇಟ್ಸ್ಗಳು ಕೂಡ ನಮಗೆ ಬರ್ತಾ ಇದೆ. ಸೊ ಈಗಾಗಲೇ ರಶ್ಮಿಕಾ ಮಂದಣ್ಣ ಅವರ ಮದುವೆಯ ವಿಚಾರದಲ್ಲಿ ತುಂಬ ಪ್ರೈವಸಿಯನ್ನು ಮೇಂಟೈನ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂತಂದರೆ ವಿದೇಶಗಳಿಂದ ಆ ಭದ್ರತಾ ಸಿಬ್ಬಂದಿಯನ್ನು ಮದುವೆಗೋಸ್ಕರ ಕರೆಸ್ಕೊಳ್ತಾ ಇದ್ದಾರಂತೆ. ಸೊ ಇದು ಕೂಡ ಒಂದು ಕಡೆ ವ್ಯಾಪಕವಾದಂತಹ ಟೀಕೆಗೆ ಗುರಿಯಾಗ್ತಾ ಇದ್ರೆ, ಇನ್ನೊಂದು ಕಡೆ ಹೌದು ಅವರು ಸೆಲೆಬ್ರಿಟಿಗಳಲ್ವಾ, ಆ ಥರ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಅನ್ನುವಂತಹ ಮಾತುಗಳು ಕೂಡ ಬರ್ತಾ ಇದೆ. ಬಟ್ ಈ ವಿಚಾರವಂತೂ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿರುವಂತಹ ವಿಚಾರವಾಗ್ತಾ ಇದೆ ಅಂತಲೇ ಹೇಳ್ತಾ ಹೋಗ್ಬೋದು. ಈ ಹಿಂದೆ ರಶ್ಮಿಕಾ ಮಂದಣ್ಣ ಹಾಗೆ ವಿಜಯ್ ದೇವರಕೊಂಡ ಅವರು ಈ ದಕ್ಷಿಣ ಭಾರತದಲ್ಲೇ ಒಂದು ರೊಮ್ಯಾಂಟಿಕ್ ಆಗಿರುವಂತಹ ಜೋಡಿ ಅನ್ನುವಂತಹ ಒಂದು ಬಿರುದನ್ನು ಪಟ್ಕೊಂಡಿರುತ್ತೆ, ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿರುತ್ತೆ. ಅವರಿಬ್ಬರು ಸಿನಿಮಾಸ್ಗಳನ್ನು ಅಷ್ಟೇ ಪ್ರೇಕ್ಷಕರು ಕೂಡ ಅಷ್ಟೇ ಇಷ್ಟಪಟ್ಟು ನೋಡ್ತಾ ಇರ್ತಾರೆ. ಆ ಜೋಡಿ ಒಂದು ಕ್ಯೂಟ್ ಕಪಲ್ ಆಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ. ಸೊ ರೀಸೆಂಟ್ ಆಗಿ ರಶ್ಮಿಕಾ ಮಂದಣ್ಣ ಅವರ ದಿ ಗರ್ಲ್ ಫ್ರೆಂಡ್ ಸಿನಿಮಾ ಬಂದಾಗಲೂ ಕೂಡ ವಿಜಯ್ ದೇವರಕೊಂಡ ಅವರು ಸಪೋರ್ಟ್ ಮಾಡಿರ್ತಾರೆ. ಸೊ ಒಂದು ಇವೆಂಟ್ನಲ್ಲೂ ಕೂಡ ಓಪನ್ ಸ್ಟೇಜಲ್ಲಿ ರಶ್ಮಿಕಾ ಅವರ ಒಂದು ಕೈಗೆ ಮುತ್ತನ್ನು ಕೂಡ ಕೊಟ್ಟಿರ್ತಾರೆ. ಸೊ ಎಲ್ಲೇ ಹೋದರೂ ಕೂಡ ರಶ್ಮಿಕಾ ಮಂದಣ್ಣ ಅವರು ವಿಜಯ್ ದೇವರಕೊಂಡ ಅವರ ಬಗ್ಗೆನೇ ಹೇಳ್ತಿರ್ತಾರೆ. ಸೊ ನಿಮ್ಮ ಮದುವೆ ಆಗೋ ಹುಡುಗ ಹೇಗಿರಬೇಕು ಅಂದರೆ ನಿಮಗೆ ಗೊತ್ತಿದೆ ಅಲ್ವಾ ಅನ್ನೋ ರೀತಿಯಲ್ಲೂ ಕೂಡ ಅಲ್ಲೂ ಕೂಡ ಒಂದು ಸ್ಮಾಲ್ ಆಗಿರುವಂತಹ ಹಿಂಟನ್ನು ಕೂಡ ರಶ್ಮಿಕಾ ಮಂದಣ್ಣ ಅವರು ಕೊಟ್ಕೊಂಡು ಬಂದಿದ್ರು. ಸೊ ಈಗ ಅವರ ಎಂಗೇಜ್ಮೆಂಟ್ ಆಗಿದೆ ಅನ್ನುವಂತಹ ವಿಚಾರಗಳು ಕೂಡ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿತ್ತು. ಎಲ್ಲೂ ಕೂಡ ಫೋಟೋಸ್ಗಳು ವಿಡಿಯೋಸ್ಗಳು ವೈರಲ್ ಆಗಿಲ್ಲ. ಬಟ್ ಅವ್ರಿಗೆ ಎಂಗೇಜ್ಮೆಂಟ್ ಆಗಿದೆ, ಗುಪ್ತವಾಗಿ ಇಬ್ಬರು ಫ್ಯಾಮಿಲಿಯವರು ಕೂಡ ಕೂತ್ಕೊಂಡು ಎಂಗೇಜ್ಮೆಂಟನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಬರ್ತಾ ಇತ್ತು. ಅದಾದ ನಂತರದಲ್ಲಿ ಇದೇ ಫೆಬ್ರವರಿಗೆ ಅವರು ಮದುವೆ ಆಗ್ತಾ ಇದ್ದಾರಂತೆ ಅನ್ನುವಂತಹ ಮಾತುಗಳು ಕೂಡ ಬರ್ತಾ ಇತ್ತು. ಇದೇ ಫೆಬ್ರವರಿ 26ನೇ ತಾರೀಕು ಇನ್ನೊಂದು 4-5 ದಿನ ಅಷ್ಟೇ ಬಾಕಿ ಇರುವಂಥದ್ದು ಅವರ ಒಂದು ಮದುವೆ ನಡೆಯುತ್ತೆ. ಜೊತೆಗೆ ಮಾರ್ಚ್ 4ನೇ ತಾರೀಕು ಒಂದು ಗ್ರ್ಯಾಂಡ್ ಆಗಿರುವಂತಹ ರಿಸೆಪ್ಷನ್ಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಯಾವುದೇ ಸ್ಟಾರ್ಸ್ಗಳಿಗೂ ಕೂಡ ಅವರ ಮದುವೆಗೆ ಇನ್ವೈಟ್ ಮಾಡಿಲ್ಲವಂತೆ. ಜೊತೆಗೆ ಅವರ ಮದುವೆಯಲ್ಲಿ ಫೋನ್ಸ್ಗಳನ್ನು ಯೂಸ್ ಮಾಡಿಲ್ವಂತೆ. ಒಂದಷ್ಟು ಪ್ರೋಟೋಕಾಲ್ಸ್ ಕೂಡ ಇದೆಯಂತೆ. ತುಂಬ ಸ್ಟ್ರಿಕ್ಟಾಗಿ ಮದುವೆ ನಡೆಯುತ್ತಂತೆ ಅನ್ನುವಂತಹ ಮಾತುಗಳು ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂಥದ್ದು. ಒಬ್ಬ ಸೆಲೆಬ್ರಿಟಿ ಜೋಡಿ, ತಾರಾ ಜೋಡಿ ಈ ರೀತಿಯಾಗಿ ಮದುವೆ ಆಗ್ತಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಅವರ ಅಭಿಮಾನಿಗಳಿಗೆ ಬರ್ತಾ ಇದೆ. ತಮ್ಮನ್ನ ಹಾರೈಸಿದವರಿಗೆ, ನಮ್ಮ ವೆಲ್ ವಿಷರ್ಸ್ಗೆ ಕರೆದಲೇ ಮದುವೆಯನ್ನು ಮಾಡ್ಕೊಳ್ತಾರಾ, ಈ ರೀತಿಯಾದಂತಹ ಪ್ರೈವಸಿ ಯಾಕೆ ಬೇಕು ಈ ಜೋಡಿಗೆ ಅನ್ನುವಂತಹ ಮಾತುಗಳು ಕೂಡ ಬರ್ತಾ ಇದೆ. ನೀವು ನೋಡಿರಬಹುದು, ನಮ್ಮ ಸ್ಯಾಂಡಲ್ವುಡ್ನಲ್ಲೂ ಕೂಡ ರಾಧಿಕಾ ಅವರು ಹಾಗೆ ಯಶ್ ಅವರು ಮದುವೆ ಆಗಿರ್ತಾರೆ. ಫ್ಯಾನ್ಸ್ಗಳಿಗೋಸ್ಕರನೇ ಅವರು ಒಂದು ರಿಸೆಪ್ಷನ್ ಅನ್ನು ಮಾಡ್ಕೊಂಡಿರ್ತಾರೆ. ಅಲ್ಲೂ ಕೂಡ ಅಭಿಮಾನಿಗಳನ್ನ ಕರೆದಿರ್ತಾರೆ. ಸೊ ಈ ರೀತಿ ಸಾಕಷ್ಟು ಉದಾಹರಣೆಗಳಿವೆ. ಸೊ ವಿರಾಟ್ ಕೊಹ್ಲಿ ಅವರು, ಅನುಷ್ಕಾ ಅವರು ಕೂಡ ಒಂದು ಎಲ್ರಿಗೂ ಅನೌನ್ಸ್ ಮಾಡಿ ಅವರು ಮದುವೆಯನ್ನು ಆಗ್ತಾರೆ. ಬಟ್ ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ಅಂತ ಬಂದಾಗ ಯಾಕೆ ಅವರು ಹೇಳ್ತಾ ಇಲ್ಲ ತಾವು ಮದುವೆ ಆಗ್ತಿರುವಂತಹ ವಿಚಾರವನ್ನು ಯಾಕೆ ಇಷ್ಟೊಂದು ಗುಪ್ತವಾಗಿ ಇಡುವಂತಹ ಅನಿವಾರ್ಯತೆ ಹೇಗಿದೆ? ಫ್ಯಾನ್ಸ್ ಅಂತಂದರೆ ಅವರು ಯಾವಾಗಲೂ ಕೂಡ ಒಳ್ಳೆಯದನ್ನೇ ಬಯಸ್ತಾರೆ. ಇವರಿಬ್ಬರಿಗೂ ಕೂಡ ವಿಶೇಷವಾಗಿರುವಂತಹ ಫ್ಯಾನ್ ಬೇಸೇ ಕ್ರಿಯೇಟ್ ಆಗಿದೆ. ಸೊ ಹೀಗಿರಬೇಕಾದ್ರೆ ಇವರಿಬ್ಬರು ಯಾಕೆ ತಮ್ಮ ಮದುವೆಯ ವಿಚಾರವನ್ನು ಮುಚ್ಚಿಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ, ಅಷ್ಟೊಂದು ಪ್ರೈವಸಿಯಿಂದ ಮದುವೆ ಆಗುವಂತಹ ಅನಿವಾರ್ಯತೆ ಏನಾಗಿದೆ ರಶ್ಮಿಕಾ ಮಂದಣ್ಣ ಜೀವನದಲ್ಲಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಅವರ ಅಭಿಮಾನಿಗಳಿಗೆ ಬರ್ತಾ ಇದೆ. ಇದೆಲ್ಲದರ ಜೊತೆಗೆ ಇವತ್ತಿನ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ವಿದೇಶಗಳಿಂದ ಅವರು ಬೌನ್ಸರ್ಸ್ಗಳನ್ನು ಭದ್ರತಾ ಸಿಬ್ಬಂದಿನ ಕರೆಸ್ತಾ ಇದ್ದಾರಂತೆ. ಯಾಕೆ ನಮ್ಮ ದೇಶದವ್ರು ಏನು ಆಗೋಲ್ವಾ? ಯಾಕೆ ಇವರು ವಿದೇಶಗಳಿಂದ ಕರೆಸ್ತಾ ಇದ್ದಾರೆ? ಇವರು ಬೆಳೆಯೋಕೆ ನಮ್ಮ ದೇಶದ ಜನಗಳು ಬೇಕು. ಇವರು ಮದುವೆ ಅಂತ ಬಂದಾಗ ಅಥವಾ ಏನೋ ಒಂದು ಪರ್ಸ್ನಲ್ ಕೆಲಸ ಅಂತ ಬಂದಾಗ, ತಮ್ಮ ಕೆಲಸ ಆಗಬೇಕು ಅಂತ ಬಂದಾಗ ನಮ್ಮ ದೇಶದವ್ರು ಬೇಡವಾ, ಬೇರೆ ದೇಶಗಳಿಂದ ಇವರು ಕರೆಸ್ಕೋಬೇಕಾ ಅಂತಹ ಅನಿವಾರ್ಯತೆ ವಿಜಯ್ ದೇವರಕೊಂಡಾಗೆ ಹಾಗೆ ರಶ್ಮಿಕಾ ಮಂದಣ್ಣಗೆ ಯಾಕೆ ಬಂದಿದೆ ಅನ್ನುವಂತಹ ಮಾತುಗಳನ್ನು ಸ್ವತಃ ಅವರ ಫ್ಯಾನ್ಸೇ ಆಡ್ತಾ ಇರುವಂತಹ ಮಾತು. ಇನ್ನು ಮದುವೆ ಕನ್ಫರ್ಮ್ ಆಗಿದೆಯೋ ಇಲ್ವೋ ಅನ್ನುವಂಥದ್ದು ಗೊತ್ತಿಲ್ಲ. ಸೊ ರೀಸೆಂಟಾಗಿ ಅವರ ಮದುವೆಯ ಸೆಟ್ಗಳ ವಿಡಿಯೋಗಳು, ಫೋಟೋಗಳು ವೈರಲ್ ಆಗಿರುತ್ತೆ. ಮೊನ್ನೆ ಇನ್ನು ಅವರ ಮದುವೆ ಆಗುವಂತಹ ಒಂದು ಮದುವೆಯ ಇನ್ವಿಟೇಷನ್ ಕೂಡ ವೈರಲ್ ಆಗಿರುತ್ತೆ. ಸೊ ಹೀಗಿರಬೇಕಾದ್ರೆ ಪಕ್ಕಾ ಮದುವೆ ಆಗ್ತಾ ಇದ್ದಾರೆ ಅಂತ ಅಂದಮೇಲೆ ಇಷ್ಟೊಂದು ಕೆಲವೊಂದು ಅಂದರೆ ಒಂದು ಮೇಜರ್ ಆಗಿರುವಂತಹ ಮದುವೆ ದಿನ ಹೈಲೈಟ್ ಆಗುವಂತಹ ಒಂದಷ್ಟು ಹಿಂಟ್ಸ್ಗಳು ವೈರಲ್ ಆಗ್ತಾ ಇರಬೇಕಾದ್ರೆ ಮದುವೆಯನ್ನೇ ಯಾಕೆ ಇವರು ಮುಚ್ಚಿಟ್ಟಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ರೀಸೆಂಟ್
ರೀಸೆಂಟ್ ಆಗಿ ವಿಜಯ್ ದೇವರಕೊಂಡ ಅವರ ವಿಚಾರದಲ್ಲಿ ಅವರ ಹಳೆಯ ಗರ್ಲ್ ಫ್ರೆಂಡ್ ಜೊತೆಗಿರುವಂತಹ ಒಂದಷ್ಟು ಫೋಟೋಗಳು ಕೂಡ ವೈರಲ್ ಆಗಿತ್ತು. ಸೊ ಯಾಕೆ ತಮ್ಮ ಮದುವೆಯ ವಿಚಾರವನ್ನ ಇವರು ಮುಚ್ಚಿಡ್ತಿದ್ದಾರೆ? ಅಫ್ಕೋರ್ಸ್ ಮದುವೆಯ ವಿಚಾರವನ್ನ ಅಷ್ಟೊಂದು ನಮಗೆ ದೊಡ್ಡದಾಗಿ ಮದುವೆ ನಾವು ಮಾಡ್ಕೊಳ್ಳಲ್ಲಪ್ಪ, ನಮಗೆ ಸಿಂಪಲ್ ಆಗಿರುವಂತಹ ಮದುವೆ ಬೇಕು ಅಂತಂದಾಗ ಈ ರೀತಿಯಾದಂತಹ ಪ್ರೈವಸಿ ಕಾಪಾಡ್ಕೊಳ್ಳೋದು ಒಳ್ಳೆಯದೇ. ಬಟ್ ಫ್ಯಾನ್ಸ್ಗಳಿಗೂ ಹೇಳ್ದಲೆ, ತಾವು ಇಷ್ಟಪಡುವಂತಹ ಅಭಿಮಾನಿಗಳಿಗೂ ಕೂಡ ಇನ್ವೈಟ್ ಮಾಡದೆ ಹೇಳ್ದೆ ಬರೀ ಇವರೇ ಮದುವೆ ಮಾಡ್ಕೊಳ್ತಾರೆ, ಇದು ನಮಗೆ ತುಂಬ ಬೇಜಾರಾಗ್ತಿದೆ ಅಂತ ರಶ್ಮಿಕಾ ಮಂದಣ್ಣ ಅವರ ಫ್ಯಾನ್ಸ್ಗಳು ಕೂಡ ಸದ್ಯಕ್ಕೆ ಮಾತಾಡ್ಕೊಳ್ತಾ ಇದ್ದಾರೆ. ಸೊ ಹೀಗಿರಬೇಕಾದ್ರೆ ಇನ್ನು ಕಾದ್ ನೋಡೋಣ. ಇನ್ನು ಮದುವೆಗೆ 3-4 ದಿನ ಬಾಕಿ ಇದೆ. ಇನ್ನು ಏನೆಲ್ಲ ಅಪ್ಡೇಟ್ಸ್ ಬರುತ್ತೆ, ನಿಜವಾಗ್ಲೂ ಕೂಡ ಅವರು ಮದುವೆ ಆಗ್ತಾರಾ ಅನ್ನೋದು ಇಲ್ಲಿ ಮೂಡಿರುವಂತಹ ಪ್ರಶ್ನೆ ಆಗಿದೆ. ಸೊ ಕಾದ್ ನೋಡೋಣ ಏನು ಆಗುತ್ತೆ ಅಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.